ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶವಾಗಿರುವಂತಹ ಘಟನೆ ನಡೆದಿದೆ. ತಿರುವನಂತಪುರಂನಲ್ಲಿ ಘಟನೆ ನಡೆದಿರುವಂಥದ್ದು. ವಿಮಾನದಲ್ಲಿ ತುರ್ತು ಭೂಸ್ಪರ್ಶವಾಗಿರುವಂಥದ್ದು. ವಿಮಾನದ ಭೂಸ್ಪರ್ಶದ ಬಳಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. 130 ಪ್ರಯಾಣಿಕರಿದ್ದಂತಹ ವಿಮಾನಕ್ಕೆ ಜೀವ ಬೆದರಿಕೆಯ ಕರೆಯೊಂದು ಬಂದಿತ್ತು. ಬೆದರಿಕೆಯ ಬೆನ್ನಲ್ಲೇ ವಿಮಾನ ತುರ್ತು ಭೂಸ್ಪರ್ಶವಾಗಿರುವಂತಹ ಘಟನೆ ತಿರುವನಂತಪುರಂನಲ್ಲಿ ನಡೆದಿದೆ. ಮುಂಬೈನಿಂದ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿತ್ತಂತೆ. ಈ ಹಿನ್ನೆಲೆಯಲ್ಲಿ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಂಪೂರ್ಣ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅಂತೇಳಿ ವಿಮಾನ ನಿಲ್ದಾಣದ ಮೂಲಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. 130 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಬೆಳಗ್ಗೆ 8 ಗಂಟೆಯ ಸುಮಾರಿಗೆ ಟೇಕ್ ಆಫ್ ಆಗಿತ್ತು. ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿಸಿ ಈಗ ಪ್ರತ್ಯೇಕ ಕಡೆಗೆ ಪ್ರಯಾಣಿಕರನ್ನು ಸ್ಥಳಾಂತರಿಸುವಂತಹ ಕೆಲಸ ಕೂಡ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಏನಾಯ್ತು ಅಂತೇಳಿ, ತುರ್ತು ಭೂಸ್ಪರ್ಶ ಆಗ್ಲಿಕ್ಕೆ ಕಾರಣ ಏನು, ಜೊತೆಗೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ? ಸದ್ಯಕ್ಕೆ ಫ್ಲೈಟ್ ನನ್ನ ಪರಿಶೀಲನೆ ಮಾಡುವಂತ ಕೆಲಸ ಪ್ರಗತಿಯಲ್ಲಿರುವಂತದ್ದು. ಇವತ್ತು ಬೆಳಗ್ಗೆ ಮುಂಬೈನಿಂದ ತಿರುವನಂತಪುರಂಗೆ ಏರ್ ಇಂಡಿಯಾ ವಿಮಾನ AI657 ಹೊರಡ್ತಾ ಇತ್ತು. ವಿಮಾನ ಟೇಕ್ ಅಪ್ ಆಗ್ತಿದ್ದಂತೆ ಮುಂಬೈನಲ್ಲಿರುವಂತಹ ವಿಮಾನ ನಿಲ್ದಾಣಕ್ಕೆ ಒಂದು ಕರೆ ಬರುತ್ತೆ. ಅದರಲ್ಲಿ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಇಡಲಾಗಿದೆ, ಅದು ಯಾವಾಗ ಬೇಕಾದರೂ ಸ್ಫೋಟ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಬೆದರಿಕೆಯನ್ನು ಕೂಡ ಹಾಕಲಾಗುತ್ತೆ. ಇದಾದ ಮೇಲೆ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸಲಾಗುತ್ತೆ. ತಿರುವನಂತಪುರಂನಲ್ಲಿ ಈ ವಿಮಾನ ಲ್ಯಾಂಡ್ ಆಗ್ತಿದ್ದಂತೆ 130 ಮಂದಿ ಪ್ರಯಾಣಿಕರು ಮತ್ತೆ 5 ಮಂದಿ ಕ್ಯಾಬಿನ್ ಕ್ರೂ ಸೇರಿ 135 ಮಂದಿಯನ್ನು ಕೂಡ ಕೂಡಲೇ ವಿಮಾನದಿಂದ ಕೆಳಗಿಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಫ್ಲೈಟ್ ರನ್ ಆಗ್ಬೇಕಾದಂತ ಸಂದರ್ಭದಲ್ಲಿ ಇದರ ಬಗ್ಗೆ ಪೈಲಟ್ಗಾಗ್ಲಿ ಯಾರಿಗೂ ಕೂಡ ಮಾಹಿತಿಯನ್ನ ತಿಳಿಸಿರ್ಲಿಲ್ಲ. ಫ್ಲೈಟ್ ಲ್ಯಾಂಡ್ ಆದ ಬಳಿಕವಷ್ಟೇ ಪೈಲಟ್ಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಫ್ಲೈಟ್ ಏನು ಸಾಮಾನ್ಯವಾಗಿ ಲ್ಯಾಂಡ್ ಆಗುವಂತ ಪ್ರದೇಶ ಏನಿದೆ ಅದಕ್ಕಿಂತ ದೂರದಲ್ಲಿ ಫ್ಲೈಟ್ ಅನ್ನ ಲ್ಯಾಂಡ್ ಮಾಡಿ ಅಲ್ಲಿಂದ ಪ್ರಯಾಣಿಕರನ್ನ ಮತ್ತೆ ಸಿಬ್ಬಂದಿಯನ್ನ ಹೊರ ತರುವಂತ ಕೆಲಸವನ್ನ ಮಾಡಲಾಗುತ್ತೆ. ಅದರಿಂದ ಈಗ ಸುರಕ್ಷಿತವಾದಂತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಗ ಬಾಂಬ್ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಈವರೆಗೂ ಕೂಡ ಬಾಂಬ್ ಇರೋದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಕೂಡ ಬಂದಿಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.